स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಮಸ್ಕಾರ ಬಂಧುಗಳೇ, ನಾನು ಅಬ್ದುಲ್ ಹಮೀದ್ ಇನಾಮದಾರ್, ಜಿಲ್ಲಾ ಉಪಾಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ. ನಮ್ಮ ಸ್ನೇಹಿತ ಮತ್ತು ಸೈನಿಕರಾದ ದುರ್ಗಪ್ಪ ಬೂದಿಹಾಳ ಮತ್ತು ನಮ್ಮ ಶ್ರೀನಿವಾಸ್ ಅವರು ಇವತ್ತು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊರ ಏನಂತ ಹೇಳ್ತಾರೆ ಸ್ಕ್ಯಾನಿಂಗ್ ಸೆಂಟರ್ಗೆ ರಿಕಮೆಂಡ್ ಮಾಡ್ತಾ ಇರುವ ಡಾಕ್ಟ್ರುಗಳ ಕುರಿತು ಒಂದು ದೂರು ಕೊಟ್ಟಿದ್ದೀವಿ. ಅಲ್ಲೇ ಸರ್ಕಾರಿ ದವಾಖಾನೆಯಲ್ಲಿ ಡಾಕ್ಟ್ರುಗಳು ಹೊರಗಿನ ಸ್ಕ್ಯಾನಿಂಗ್ ಸೆಂಟರ್ ಏಜೆಂಟ್ಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಈಗ ಇವರು ಅಂಥೇಳಿ ಅಲ್ಲ, ಇವತ್ತು ಬೆಳಗ್ಗೆ ಒಂದು ಹುಣ್ಸ್ಯಾಳ ಅಂಥೇಳಿ ಒಂದು ದೂರದಾರ ಮತ್ತು ನಾನೇ ಖುದ್ದಾಗಿ ಒಂದು ಟ್ರೀಟ್ಮೆಂಟ್ ಸಲುವಾಗ ಇದು ಹೋದ ನಂತರ ನನಗೆ ಮೆಡಿ ಸ್ಕ್ಯಾನ್ ಅಂಥೇಳಿ ಅಲ್ಲಿ ಮೆಡಿ ಸ್ಕ್ಯಾನ್ದವರು ಒಂದು ಸ್ಲಿಪ್ ಕೊಟ್ಟಿದ್ದಾರೆ. ಆ ಬುಕ್ ಮೇಲೆ ರಿಕಮೆಂಡ್ ಮಾಡ್ತಾರೆ ಅವರು. ಅಂದರೆ ಯಾರು ರೊಕ್ಕ ಕೊಡ್ತಾರೋ ಅವ್ರದ್ದೇ ಅಲ್ಲೇ ಇದನ್ನಿರಬೇಕು. ನಿಮ್ಮ ಹತ್ರ ಈ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವು ಏನೈತಿ ಸರ್ಕಾರ ದವಾಖಾನೆದು ಒಂದು ಲಿಸ್ಟ್ ಮಾಡಿರಿ, ಇದು ನಮ್ಮಲ್ಲಿ ಇಲ್ಲ, ಇವ್ರು ಎಲ್ಲಿದ್ದು ಬೇಕಾದಲ್ಲಿ ಮಾಡ್ಕೊಂಬರಲಿ. ಇದೇ ಸ್ಕ್ಯಾನಿಂಗ್ ಸೆಂಟ್ರಲ್ಲಿಂದ ಮಾಡ್ಕೊಂಬರ್ಲಿಕ್ಕೆ ರಿಕಮೆಂಡ್ ಮಾಡೋದು ನಮಗೆ ಆಪತ್ತಿ ಅಂತಿದ್ರೆ ಇವರು ಆ ಸ್ಕ್ಯಾನಿಂಗ್ ಸೆಂಟ್ರದ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲಾ ಶಸ್ತ್ರ ಅಧಿಕಾರಿ ಆಗಲಿ, ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಈ ವಿಷಯದ ಮೇಲೆ ಇದಕ್ಕೆ ಕ್ರಮ ಆಗಬೇಕು. ಯಾಕಂತಂದ್ರೆ ಒಂದು ಪೀಡಿತ ನಾನು ಒಂದು ರೋಗಿಯಾಗಿ ಯಾವಾಗ ನಾನು ತಪಾಸಣೆ ಮಾಡ್ಕೊಂಡ ನಂತರ ನನಗೆ ಹೊರಗಿಂದ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಇದನ್ನು ಬರೆದು ಕೊಟ್ಟರು. ಇದ್ರದ್ದು ಮೇರೆಗೆ ಏನೈತಿ ನಾನು ಅದು ಕಂಪ್ಲೇಂಟ್ ಇವತ್ತು ಅದ್ರ ಜೊತೆ ದೂರದ ಜೊತೆ ಹಚ್ಚಿನೂ ಕೊಟ್ಟಿದ್ದೈತಿ. ಎರಡನೇದ್ದು ಏನೈತಿ, ಆ ಎಂಜಿಯೋಗ್ರಾಫಿ ಆಗಲಿ ಇಂಜೆಕ್ಷನ್ ಮಾಡುವಂಥ ಮಹಿಳೆಯರ ಕೊಠಡಿ ಅಕ್ಕಪಕ್ಕದಲ್ಲಿ ಹಾಗೂ ಮಹಿಳೆಯರ ತಪಾಸಣೆ ಕೇಂದ್ರದ ಮಧ್ಯಸ್ಥ ಬ್ರದರ್ಗಳು ಕ್ಯಾಜುಯಾಲಿಟಿ ಆಗಲಿ NGO ಇದನ್ನಾಗಲಿ ಅಲ್ಲಿ ನನ್ನ ಕಣ್ಣಿಲಿಂದ ನೋಡಿದ್ದೈತಿ. ಮಹಿಳೆಯರು ಒಳಗಿದ್ರೆ ಬ್ರದರ್ಸ್ ಆಗಲಿ ಮತ್ತು ಅವ್ರ ಜೊತೆ ಯಾರದಾರು ನಮಗೂ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ID ಕಾರ್ಡ್ ಧರಿಸಿರೋದಿಲ್ಲ, ನಾವು ಹೆಂಗೆ ಗೊತ್ತಾಗಬೇಕು? ಅವರು ಓಪನ್ ಆಗಿ ಇದನ್ನು ಮೊಬೈಲ್ ತೊಗೊಂಡು ಒಳಗೆ ಅಡ್ಡಾಡ್ಲಿಕ್ಕತ್ತಾರ. ನಮಗೆ ಡೌಟ್ ಐತಿ, ನಾಳೆಯಲ್ಲೇ ಎಂಜಿಯೋಗ್ರಾಫಿ ಒಳಗೆ ಮಹಿಳೆಯರು ಬಟ್ಟೆ ತೆಗೆದಿರ್ತಾರೆ. ಆ ದೃಶ್ಯಗಳನ್ನು ಅವರು ಇದನ್ನು ಮಾಡ್ಕೋಬಾರ್ದು, ವಿಡಿಯೋಗ್ರಾಫಿ ಮಾಡ್ಕೋಬಾರ್ದು ಅಂತಂದರೆ ನಾವು ಅಲ್ಲಿ ಸಿಬ್ಬಂದಿ ಅಂತ ತಿಳ್ಕೊಬೇಕು, ಅಥವಾ ಅವ್ರಿಗೂ ಗೊತ್ತಿರೋದಿಲ್ಲ ಹೊರಗಿನವ್ರು ಅದಾರ ಅಥವಾ ಪೇಷಂಟ್ ಜೋಡಿ ಬಂದಾರ ಅಂತ ತಿಳ್ಕೊಂಡು ಅವರು ಆಗಬಾರ್ದು. ಕಾರಣ ಆ ತಪಾಸಣೆ ಸಂದರ್ಭದಲ್ಲಿ ಮುಂದೆ ಬರೋ ದಿನಗಳಲ್ಲಿ ಆಗಿರ್ತದೆ, ತಪ್ಪಿಲ್ಲ ಅಂತ ಹೇಳಲ್ಲ. ಮುಂದೆ ಬರೋ ದಿನಗಳಲ್ಲಿ ಅಲ್ಲೇ ಪುರುಷರ ಆವಾಜಾವ ಕಾಣಿಸ್ಬಾರ್ದು. ಆಮೇಲೆ ಅಲ್ಲೇ ಕೆಲಸ ಮಾಡ್ತಂಥ ಸಿಬ್ಬಂದಿಗಳು ID ಕಾರ್ಡ್ ಧರಿಸ್ಬೇಕು. ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಾ ಅಧಿಕಾರಿಗೆ ಮಾಧ್ಯಮ ಮುಖಾಂತರ ಒಂದು ಮನವಿನ ಕೊಡ್ತಾ ಇದ್ದೀವಿ. 10 ದಿವಸ ಒಳಗಾಗಿ ಈ ವಿಷಯ ಸುಧಾರಣೆ ಆಗಿಲ್ಲ ಅಂದರೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಪೂರ್ತಿ ದವಾಖಾನೆಯಲ್ಲಿ ಇವತ್ತೇನು ಮಹಿಳೆಗೆ ಒಂದು ಗರ್ಭಿಣಿ ಮಹಿಳೆ ಅವರಿಗೆ ಹೊರಗಿಂದ ನೀವು ಇದು ಮಾಡ್ಕೊಂಬ ಅಂಥೇಳಿ ರಿಕಮೆಂಡ್ ಮಾಡ್ತಾರೆ. ಏನೈತಿ ಅಂದ್ರೆ ಕೆಲವೊಂದು ಟ್ಯಾಬ್ಲೆಟ್ ಸರ್ಕಾರಿ ಡಾಕ್ಟರ್ ಅದು ಮಾಡಬೇಕು ಅಥವಾ ಇಲ್ಲ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಇವ್ರಿಗೆ ಏನು ಬೇಕು ಅಂತ ಯಂತ್ರೋಪಗಳನ್ನು ಇಲ್ಲೇ ಕೊಡಿಸಿದ್ದೈತಿ. ನಮ್ಮ ಎಂಜಿಯೋಗ್ರಾಫಿ ಸ್ಕ್ಯಾನಿಂಗ್ ಅಲ್ಲಿ ಅದಾವ ಆದರೆ ಇದ್ದೂ ಈ ದುರಸ್ತಿಯಲ್ಲಿ ಐತಿ. ಈ ತಪಾಸಣೆ ಡಾಕ್ಟರ್ ನಮ್ಮಲ್ಲಿ ಇಲ್ಲ, ಒಟ್ಟು ಒಂದು ನೆವ ಆಗ ಇದನ್ನು ಹಚ್ಚಿ ಹೊರಗೆ ಕೊಡ್ತಾರೆ. ಹೊರಗಂದ್ರೆ ಯಾರಿಗೆ ಪರ್ಟಿಕ್ಯುಲರ್ ಇದಕ್ಕೆ ಅಂತೇಳಿ ಬರೆಸ್ಕೊಳ್ಳ ಇದಕ್ಕೆ ಅಂಥೇಳಿ ಮೆಡಿ ಸ್ಕ್ಯಾನ್ ಸೆಂಟರ್ ಅಂಥೇಳಿ ಅವ್ರಿಗೆ ಡಾಕ್ಟರ್ ಅತೀಕ್ ಅಂಥೇಳಿ ಇವ್ರಿಗೆ ಯಾಕೆ ಬರೀಲಿಕ್ಕತ್ತಾರ? ಇಲ್ಲ ಅಂಥೇಳಿ ನಿಮ್ಮ ಹತ್ರ ಈ ಫೆಸಿಲಿಟೀಸ್ ಇಲ್ಲ ಅಂಥೇಳಿದ್ರೆ ನೀವು ಸ್ವಂತ ಸರ್ಕಾರಿ ದವಾಖಾನೆಯಿಂದ ಒಂದು ಚೆಕ್ಲಿಸ್ಟ್ ಮಾಡಿರಿ. ಈ ಪ್ರಕಾರ ನಿಮ್ಗೆ ಬೇಕಾದಂಥ ಸ್ಕ್ಯಾನಿಂಗ್ ಸೆಂಟ್ರಲ್ಲಿಂದ ಮಾಡ್ಕೊಂಬರ್ರಿ ಅಂಥೇಳಿ ಪ್ರಿಸ್ಕ್ರಿಪ್ಷನ್ ಮಾಡಿರಲ್ಲ ನೀವು ಅಂಥೇಳಿದ್ರೆ ನಮಗೇನು ಅಂಥೇಳಿದ್ರೆ ಸಂಶಯ ಅಂತ ಹೇಳಲ್ಲ, ನೇರವಾಗಿ ನಮ್ಮ ಅಪರಾಧ ವಾದ ಅಂಥೇಳಿದ್ರೆ ನಮಗೆ ಅಲ್ಲಿಂದ ಬಂದಂಥ ಮೌಖಿಕ ನಾವು ಸಮಾಜದೊಂದು ಮೂರನೇ ಕಣ್ಣಾಗಿ ಸಮಾಜದ ಅಕ್ಕಪಕ್ಕದಲ್ಲಿ ಏನು ನಡೀತಿರ್ತದೋ ಆ ಕೃತ್ಯಗಳನ್ನು ಮತ್ತು ಆ
ಚಟುವಟಿಕೆಗಳನ್ನು ತಂದು ಸರ್ಕಾರ ಆಗಿ ಜಿಲ್ಲಾ ಆಡಳಿತ ಗಮನಕ್ಕೆ ತರುವುದು ನಮ್ಮದು ಉದ್ದೇಶ. ಮತ್ತು ಮಾಧ್ಯಮದ ಮುಖಾಂತರ ನಾವು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಅಂಥೇಳಿ, ಜಾಗರಣ ಅಂಥೇಳಿ. ಹಾಂ, ಈಗ ನಿಮಗಂತರ ಡಾಕ್ಟರ್ ಅಲ್ಲಿ ಮೆಡಿಸ್ಕ್ಯಾನಿಗೆ ಬರಾಕತ್ತಾನ, ಅವ್ನ ಕಮಿಷನ್ ಅದು ತಿಳಿ ನಿಮ್ಗೆ ಇರ್ಬೋದು 100%. ಅಲ್ಲಿ ಬರಾಕತ್ತಾನ. ಅಲ್ಲಿ ಅದನ್ನೇ ಬುಕ್ಕ ಇಟ್ಟಾರ ಅಲ್ಲಿ. ಒಂದು ಮುಗೀತು ಅಂತೇಳಿದ್ರೆ ಯಾರು ಅಂತೇಳಿದ್ರೆ ಅವ್ರು ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಥೇಳಿ ನಾವೊಂದು ಆರೋಪ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗೆ ಭೇಟಿ ಆಗಿದ್ರಿ. ಈಗ ಜಿಲ್ಲಾಧಿಕಾರಿ ಅವರು ಈ ವಿಷಯಕ್ಕೆ ಏನೈತಿ ನಾವು ಪರಿಗಣಿಸಿ ನಾವು ಅದ್ರ ಬಗ್ಗೆ ಅವ್ರು ಮಾತಾಡ್ತೀವಿ ಅಂತ ಹೇಳ್ಯಾರ. ಸರ್, ಇನ್ನೊಂದು ಕ್ಯಾಜುಲಿಟಿದಲ್ಲಿ ಲೇಡೀಸ್ ಪೇಷಂಟ್ ಬಂದಿರುತ್ತೆ, ಅದಕ್ಕೂ ಏನು ತೊಂದರೆ ಆಗುತ್ತೆ ಹೇಳಾಗತ್ತೆ. ಪರ್ದಾ ಹಾಕಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನೇ ಇದೇ ನಾನು ಏನು ಹೇಳ್ತಾ ಇದ್ದೀನಿ, ಮಹಿಳೆಯರ ತಪಾಸಣೆ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲೇ ಮಹಿಳೆಯರ ಚಿಕಿತ್ಸೆ ಬಿಟ್ಟು ವೈದ್ಯರ ಬಿಟ್ಟು ಬೇರೆದವರು ಅಲ್ಲೇ ಆವಾಗ ಜಾವಕ್ಕೆ ಇರಬಾರ್ದು. ಕೆಲವೊಂದು ಇರಲಾರ್ದ ತುರ್ತು ಕಾಲ ಸಮಯದಲ್ಲಿ ನಡಿಬೋದು, ಅದರ ಪರ್ದೆ ಹಾಕಲಾರ್ದು ಅದನ್ನು ಸರಿಯಾಗಿ ಇದನ್ನಿಲ್ಲ. ಅಲ್ಲೇ ಹೊರಗಲಿಂದ ಬಂದಂಥ ಜನರು ಅಲ್ಲಿದ ದೃಶ್ಯ ಕಾಣುವಂಥದ್ದು ಸ್ಥಿತಿ ಐತಿ. ಅದಕ್ಕೆ ಒಳ್ಳೆಯ ಸುಧಾರಣೆ ಮಾಡಬೇಕು ಅನ್ನೋದು ನಮ್ಮದು ಜಿಲ್ಲಾ ಶಸ್ತ್ರಚಿಕಿತ್ಸಾ ಅಧಿಕಾರಿಗಳಿಂದ ಮನವಿ ಅದ. 10 ದಿವಸ ಒಳಗೆ ಏನು ರೀ ಗಮನಕ್ಕೆ ತೊಗೊಂಬಂದಿರೋ ವಿಷಯ ತೊಗೊಂಬಂದೀವಿ. ಇದು ಸರ್ಜನ್ ಇದಕ್ಕಿಂತ ಮಂದೂ ತಂದೀವಿ. ಆದರೆ ಏನೈತಿ ನಿರ್ಲಕ್ಷ್ಯತನ. ಇದು ಕೊನೆ ಅಂತಿಮ ಇದನ್ನು ನಮ್ದು ಒಂದು ಇದನ್ನು ಇನ್ನು ಮುಂದೆ ಏನೈತಿ 10 ದಿವಸ ಒಳಗಾಗಿ, ಯಾಕಂತಂದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ ಈ ವಿಷಯ, ಅವ್ರ ಗಮನಕ್ಕೆ ತಂದೀವಿ. ಆದರೂ ಸುಧಾರಣೆ ಮಾಡಿಲ್ಲ ಅಂಥೇಳಿದ್ರೆ ಕರ್ತವ್ಯ ಅಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.